ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಜೀವವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದೇವರು ಒದಗಿಸಿಕೊಟ್ಟಂತ ಮತ್ತೊಂದು ನೂತನ ದಿನಕ್ಕಾಗಿ ದೇವಾದಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸುತ್ತಾ, ದೇವರು ನಮ್ಮನ್ನ ಎಷ್ಟೋ ಪ್ರೀತಿಸಿ ಕಳೆದ ರಾತ್ರಿಯೆಲ್ಲ ಸುಖ ನಿದ್ರೆಯನ್ನು ಒದಗಿಸಿಕೊಟ್ಟು ಮುಂಜಾನೆಗೆ ಮತ್ತೊಂದು ನೂತನ ದಿನವನ್ನ ನಾವು ನೋಡ್ಲಿಕ್ಕೆ ಕೃಪೆ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಹಾಗಿದ್ರೆ ದೇವರು ತನ್ನ ಒಂದು ಚಿತ್ತವನ್ನ ನಮ್ಮಲ್ಲಿ ನೆರವೇರಿಸಲಿಕ್ಕೆ ಈ ದಿನವನ್ನು ಏರ್ಪಡಿಸಿಕೊಟ್ಟಿರುವಂತಹ ವಾಗ್ದಾನ ವಾಕ್ಯವನ್ನ ನಾವು ಧ್ಯಾನಿಸೋಣ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 65ನೇ ಅಧ್ಯಾಯ 24ನೇ ವಚನ. ಅವರು ಬೇಡುವುದರೊಳಗೆ ಸದುತ್ತರವನ್ನು ದಯಪಾಲಿಸುವನು. ಆಮೇನ್. ದೇವರಿಗೆ ಸ್ತೋತ್ರ. ಹೌದು, ನಾವು ಬೇಡುವುದರೊಳಗೆ ನಮಗೆ ಸದುತ್ತರವನ್ನು ಅನುಗ್ರಹಿಸುವಂತ ದೇವರು, ದಯಪಾಲಿಸುವಂತ ದೇವರಾಗಿದ್ದಾರೆ. ಅನೇಕ ಸಂದರ್ಭದಲ್ಲಿ ಮನುಷ್ಯರಿಗೆ ನಾವು ಪದೇ 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 ನಮ್ಮ ಪರಿಸ್ಥಿತಿಗಳನ್ನ ಅಥವಾ ನಮಗೆ ಬೇಕಾಗಿರುವಂಥದ್ದನ್ನ, ನಮಗೆ ಅನಿಸಿರುವಂಥದ್ದನ್ನ ನಾವು ಹೇಳುವಾಗ ಅವರಿಗೆ ಅರ್ಥ ಆಗೋದೇ ಇಲ್ಲ. 1-2-3 ಬಾರಿ ಹೇಳ್ದಾಗ್ಯೂ ಕೂಡ ಅರ್ಥ ಆಗಲ್ಲ. ಪದೇ ಪದೇ ಹೇಳ್ತಾ ಇರಬೇಕು. ಆವಾಗಲೇ ಅಲ್ಪ ಸ್ವಲ್ಪನೂ ಅರ್ಥ ಮಾಡಿಕೊಳ್ಳುವಂಥ ಮನುಷ್ಯರನ್ನ ನಾವು ನೋಡ್ತೇವೆ. ಹೌದಾ? ಆದ್ರೆ ದೇವ್ರು ಹೇಳ್ತಾರೆ, ನಮ್ಮ ಹೃದಯದಲ್ಲಿ ಏನಿದ್ದರೂ ನಾವು ಬೇಡಕ್ಕಿಂತ ಮುಂಚಿತವಾಗಿಯೇ, ನಾವು ಹೇಳಿಕೊಳ್ಳುವುದಕ್ಕಿಂತ ಮುಂಚಿತವಾಗಿಯೇ ನಮ್ಮ ಹೃದಯವನ್ನು ನೋಡುವಂಥ ದೇವರು, ನಮ್ಮ ಹೃದಯನ ಪರೀಕ್ಷಿಸುವಂಥ ದೇವರು, ನಮ್ಮ ಹೃದಯಂತರಂಗದಲ್ಲಿ ಪ್ರತಿಯೊಂದನ್ನು ನೋಡುವಂಥ ದೇವರು ನಾವು ಬೇಡುವುದರ ಒಳಗೆ ಅನುಗ್ರಹಿಸಿ ಕೊಡ್ತಾರೆ. ಅದು ಅಲ್ಪವಾಗಿಯೋ ಸ್ವಲ್ಪವಾಗಿಯೋ ಅಲ್ಲ, ಅತ್ಯಧಿಕವಾಗಿ ಅನುಗ್ರಹಿಸಲಿಕ್ಕೆ ಶಕ್ತನಾದಂಥ ದೇವರು, ಬೇಡಿಕೊಳ್ಳುವುದಕ್ಕಿಂತ ಉನ್ನತವಾಗಿ ಅನುಗ್ರಹಿಸುವಂತ ದೇವರು. ಪ್ರಿಯ ನಮ್ಮ ದೇವರು, ನಿಮಗೆ ಏನನ್ನ ಬೇಕೆಂಬುದಾಗಿ ನೀವು ನೆನೆಸ್ತಾ ಇದ್ದೀರೋ ಅನೇಕ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ತಾ ಇರ್ತೇವೆ. ಸೊ ಆ ಆಲೋಚನೆ ಬಂದ ತಕ್ಷಣವೇ ಕೆಲವೊಂದು ಸಂದರ್ಭದಲ್ಲಿ ನೆರವೇರುತ್ತೆ. ಗಮನಿಸಿದ್ದೀರಾ? ನೀವು ಅನುಭವಿಸಿದ್ದೀರಾ? ಇತ್ತೀಚೆಗೆನೆ ನಾವು ಒಬ್ರು ಸಿಸ್ಟರ್ಗೆ ನಾವು ಕಾಲ್ ಮಾಡಿದಾಗ ಅವರೊಂದು ಸಾಕ್ಷ್ಯನ ಹೇಳಿದ್ರು. ಸಿಸ್ಟರ್, ನನ್ನ ಹೃದಯದಲ್ಲಿ ಒಂದು ಅಂದುಕೊಂಡೆ, ನನ್ನ ಮಗನ ಆಸೆ ಪಟ್ಟ, ಆ ಆಸೆ ನೆರವೇರಿಸ್ಬೇಕೆಂಬ ಒಂದು ಹಂಬಲದಲ್ಲಿ ನಾನಿದ್ದೆ. ಆದರೆ ಯಾಕೋ ನನ್ನ ಹೃದಯದಲ್ಲಿ ಪ್ರೇರೇಪಣೆ ಆಗ್ತಾ ಇತ್ತು. ಸೊ ಅದನ್ನು ನಾನು ತೆಗೆದುಕೊಳ್ಳೋದು ಬೇಡ, ಏನು ನನ್ನ ಮಗ ಕೇಳಿದ್ನೋ ಅದನ್ನು ನಾವು ತೆಗೆದುಕೊಳ್ಳೋದು ಬೇಡ ಎಂಬುದಾಗಿ. ಆದರೆ ಯಾಕೆ ಈಗ ಅನ್ನಿಸ್ತಿದೆ, ಆದರೆ ಮಗ ಕೇಳಿದ್ನಲ್ಲ ಮತ್ತೆ ಬೇಸರ ಮಾಡ್ಕೊತಾನೇನೋ ಅಂತ ಒಂದು ಆಲೋಚನೆ ಇದ್ದೆ. ಆದರೆ ನನ್ನ ಹೃದಯ ಅನ್ನಿಸಿದ ಹಾಗೆ ನಾನು ಅದನ್ನು ತೆಗೆದುಕೊಂಡಿಲ್ಲ. ಆದರೆ ದೇವರು ನೆಕ್ಸ್ಟ್ ಡೇನೆ ಅದಕ್ಕಿಂತ 2ರಷ್ಟು ನಾವು ಸಂತೋಷವಾಗಿ ಕಳೀಲಿಕ್ಕೆ, ನನ್ನ ಮಗ ಏನು ಆಸೆ ಪಟ್ಟನೋ ಅದು ತೆಗೆದುಕೊಳ್ಳಿಕ್ಕೆ ನನ್ನ ಹೃದಯ ಬಯಸದೇ ಇದ್ರು, ನನ್ನ ಹೃದಯ ಆತಂಕ ಪಡಿಸಿದ್ರು, ನೆಕ್ಸ್ಟ್ ಡೇ ಆತನಿಗೆ ಅದು ಲಭಿಸ್ತು. ಸಂತೋಷವಾಗಿದ್ದ, ಆನಂದವಾಗಿದ್ದ ಎಂಬುದಾಗಿ. ಹೌದು ಪ್ರಿಯರೇ, ಕೆಲವೊಂದು ಸಂದರ್ಭದಲ್ಲಿ ಆ ಆಲೋಚನೆ ಬಂದ ತಕ್ಷಣವೇ ದೇವರು ನೆರವೇರಿಸುವಂತ ದೇವರು. ಎಷ್ಟು ಸಂತೋಷವಾಗಿ ಹೇಳ್ತಿದ್ದಾರೆ ಗೊತ್ತಾ? ನಾನೇನಾದ್ರು ಕೊಂಡುಕೊಂಡಿದ್ರೆ ಅದಕ್ಕೆ ಹಣ ಖರ್ಚಾಗ್ತಿತ್ತು, ವ್ಯಯ ಆಗ್ತಿತ್ತು, ಮತ್ತೆ ಬೇರೆದಕ್ಕೆ ನನಗೆ ಹಣ ಇರಲಿಲ್ಲ. ಆ ಆಲೋಚನೆ ಇದೆ. ಆದ್ರೂ ಮಗ ಕೇಳಿದ್ನಲ್ಲ, ಕೊಡ್ಸೋಣ ಅಂತ ಆಲೋಚನೆ ಇದೆ. ಆದರೆ ದೇವರು ನನ್ನಲ್ಲಿ ಒಂದು ಆಲೋಚನೆ ಹುಟ್ಟಿಸಿದ್ರು, ನಾನು ತೆಗೆದುಕೊಳ್ಳೋದು ಬೇಡ ಎಂಬುದಾಗಿ. ಯಾಕೆಂದ್ರೆ ನನ್ನ ದೇವರು ನನ್ನ ಮಗನ ಆಲೋಚನೆಯಲ್ಲಿಯೇ ಆತನು ಪ್ರಿಪೇರ್ಡ್ ಮಾಡಿದ್ರು, ಫ್ರೀಯಾಗಿ ಅದನ್ನು ತೆಗೆದುಕೊಳ್ಳಿಕ್ಕೆ. ಆಮೇನ್, ಹಾಲೆಲೂಯಾ. ಅಂತ ಅನುಭವಗಳು ನಿಮಗಾಗಿದೆಯಾ? ಎಸ್ ಪ್ರಿಯರೇ, ಅನೇಕ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಕೂಡ ಅಷ್ಟೇ. ಆಲೋಚನೆ ಮಾಡಿದಾಗ ಅಷ್ಟೇ, ಒಂದು ಊಟದ ವಿಚಾರದಲ್ಲಿ ಆಗಿರ್ಬೋದು, ಒಂದು ಚಿಕ್ಕ ಪುಟ್ಟ ಪರ್ಚೇಸ್ ಮಾಡುವಂಥ ವಿಚಾರದಲ್ಲಿ ಆಗಿರ್ಬೋದು, ಅದು ತಗೋಬೇಕಲ್ಲ, ಅದು ತಿನ್ಬೇಕು ಅನ್ನಿಸ್ತಾ ಇದೆಯಲ್ಲ ಅಂದ ತಕ್ಷಣವೇ ಸೊ ಅದು ಹಾಗೆ ಬರುವಂಥ ದೇವರು ಕೃಪೆ ಮಾಡಿತ್ತು. ಅದು ಪರಿಸ್ಥಿತಿಗಳು ಹೇಗೆ ಇದ್ರೂ ಪರವಾಗಿಲ್ಲ, ಅನಾನುಕೂಲತೆ ಇದ್ರೂ ಪರವಾಗಿಲ್ಲ, ತೆಗೆದುಕೊಳ್ಳಲಿಕ್ಕೆ ಸೊ ನಮಗೆ ಹಣ ಇಲ್ಲದೆ ಇರುವಂಥ ಸ್ಥಿತಿಯಲ್ಲಾದರೂ ಪರವಾಗಿಲ್ಲ, ಅಯ್ಯೋ ಅದು ತೆಗೆದುಕೊಂಡ್ರೆ ಇದಕ್ಕಾಗಲ್ವಲ್ಲ ಅನ್ನುವಂಥ ಸ್ಥಿತಿಯಲ್ಲಾದರೂ ಪರವಾಗಿಲ್ಲ. ಆದರೆ ನಮ್ಮ ಹೃದಯದ ಆಸೆಗಳ ದೇವರು ನೆರವೇರಿಸುವಂಥ ದೇವರಾಗಿದ್ದಾರೆ. ನಾವು ಬೇಡ್ಕೊಳ್ಳೋದಿಲ್ಲ, ಜಸ್ಟ್ ಅಂದುಕೊಳ್ತೇವೆ ಅಷ್ಟೇ, ಅದು ತಿನ್ನಬೇಕು, ಅದು ತೆಗೆದುಕೊಳ್ಬೇಕು ಅಂತ ಹೇಳಿ. ಅಷ್ಟರೊಳಗೇನೆ ದೇವರದ್ದು ನೆರವೇರಿಸುತ್ತಾರೆ. ಆಮೇಲೆ ನಮ್ಮ ಜೀವನದಲ್ಲೂ ಕೂಡ ಎಷ್ಟು ಅನುಭವಗಳಿದಾಗಿದೆ, ಹೇಳಿಕ್ಕೆ ಸಾಧ್ಯವಿಲ್ಲ. ಅಷ್ಟೊಂದು ಮೇಲನ್ನ ದೇವರು ಮಾಡಿದ್ದಾರೆ. ಜಸ್ಟ್ ಆಲೋಚನೆಯಲ್ಲಿಯೇ ದೇವ್ರು ನೆರವೇರಿಸ್ತಾರೆ. ಇನ್ನು ಬೇಡಿದ್ರೆ ಇನ್ನೆಷ್ಟು ಉನ್ನತವಾಗಿ ದೇವ್ರು ನೆರವೇರಿಸ್ತಾರೆ. ಆದಾಗ್ಯೂ ಕೂಡ ದೇವ್ರು ಹೇಳ್ತಾರೆ, ಅವರು ಬೇಡಿಕೊಳ್ಳುವುದರೊಳಗೇನೆ ಅವರಿಗೆ ನಾನು ಸದುತ್ತರ ಅನುಗ್ರಹಿಸ್ತೇನೆ.
ದಾನಿಯೇಲನು ಪ್ರಾರ್ಥನೆ ಮಾಡುವಾಗ ದೇವದೂತನ ಬಂದು ಹೇಳ್ತಾನೆ, ನೀನು ಇಷ್ಟು ದಿನಗಳ ಕಾಲ ಪ್ರಾರ್ಥನೆ ಮಾಡ್ತಿದ್ಯಾ, ಆದ್ರೆ ದೇವರು ಮೊದಲೇ ನಿನ್ನ ಪ್ರಾರ್ಥನೆಯನ್ನ ಕೇಳಿದ್ರು. ಆಮೇಲೆ ನಿಜ, ಖಂಡಿತವಾಗಿಯೂ ದೇವರು ನಮ್ಮ ಪ್ರಾರ್ಥನೆಯನ್ನು ಆಲಿಸುವಂತ ದೇವರು. ಅಂದುಕೊಂಡ ಕ್ಷಣವೇ ದೇವರು ನೆರವೇರಿಸಲಿಕ್ಕೆ ಶಕ್ತರು. ಯಾಕಂದ್ರೆ ಪ್ರತಿ ಕ್ಷಣ ನಮ್ಮನ್ನು ನೋಡ್ತಾ ಇದ್ದಾರೆ, ನಮ್ಮ ಹೃದಯವನ್ನು ನೋಡ್ತಾ ಇದ್ದಾರೆ ದೇವರು. ಹಲ್ಲೆಲೂಯಾ. ಅಂತ ಉನ್ನತವಾದಂಥ ದೇವರನ್ನಾಗಿರೋ ಪ್ರಿಯರೇ ನೀವು ಆರಾಧಿಸ್ತಾ ಇರುವಂಥದ್ದು. ಇನ್ನೆಷ್ಟು ದೊಡ್ಡ ದೇವರು. ಮನುಷ್ಯರಿಗೆ ಹೇಳಿದ್ರು ನಾಳೆ ನೋಡೋಣ ಬಿಡು, ನಾಡ್ದು ನೋಡೋಣ ಬಿಡು ಅಂತಾರೆ. ನನ್ನ ದೇವರ ಬಳಿಗೆ ಬಂದು ನೀವು ಕೇಳ್ರಿ, ಕ್ಷಣದಲ್ಲಿ ಎಲ್ಲ ಮಾಡಿಬಿಡ್ತಾರೆ. ಆಮೇಲೆ ಅಷ್ಟು ಪ್ರೀತಿ ನೀವು ನಾವಂದ್ರೆ. ಅದಕ್ಕಾಗಿ ನಿಮ್ಗೆ ಏನ್ ಬೇಕೋ ಬೇಸರಗೊಳ್ಳದೆ ಕೇಳ್ರಿ, ಎಚ್ಚರಿಕೆಯಿಂದ ಕೇಳ್ರಿ. ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ದೇವರು ತಕ್ಕ ಸಮಯದಲ್ಲಿ ನೆರವೇರಿಸ್ತಾರೆ. ನಾವು ಅಂದುಕೊಳ್ತೀವಿ ಇನ್ನು ಯಾಕಾಗಿಲ್ಲ ಅಂತ. ಅದೇ ದೇವ್ರಿಗೆ ಗೊತ್ತು ರೈಟ್ ಟೈಮ್ ಯಾವುದು ಅಂತ. ಆಮೇಲೆ ದ ರೈಟ್ ಪ್ಲೇಸ್, ದ ರೈಟ್ ಟೈಮ್, ದ ರೈಟ್ ಪರ್ಸನ್ಗೆ ಆ ಮನುಷ್ಯರಿಗೆ ಮಾಡ್ಲಿಕ್ಕಿದೆ ಆತನ ಶಕ್ತನು. ಆತನಿಗೆ ಗೊತ್ತು ಹೇಗೆ ಘನಪಡಿಸ್ಬೇಕು ನನ್ನ ಮಕ್ಕಳನ್ನ. ಆಮೇಲೆ ಏನೇ ವಿಜ್ಞಾಪನೆಗಳು ನಮಗೆ ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ಈ ವಾಗ್ದಾನಗಳ ದೇವರು ಎಲ್ಲರನ್ನ ಆಶ್ವಾಸ ಬಲಪಡಿಸಲಿ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನು ಉನ್ನತರು ಮಹೋನ್ನತನ ಅಂತ ದೇವ್ರೆ. ಹೌದು ಸ್ವಾಮಿ, ನಾವು ಬೇಡುವುದರೊಳಗೆ ಎಲ್ಲವನ್ನ ಕೊಡುವಂತ ದೇವ್ರೆ, ನಿನಗೆ ಸ್ತೋತ್ರ. ಯಾರ್ಯಾರು ಈ ವಾಗ್ದಾನ ನೋಡಿ ಅಪ್ಪ ಆಲೋಚನೆ ಮಾಡ್ತಿದ್ದಾರೋ, ಅಪ್ಪ ಬೇಡಿಕೊಳ್ತಿದ್ದಾರೋ, ಅಪ್ಪ ನೀನು ಸತ್ರವನ್ನು ಒದಗಿಸಿಕೊಡು. ವಾಗ್ದಾನಗಳನ್ನೆಲ್ಲ ಆಶ್ವಾಸ ಬಲಪಡಿಸು. ಯೇಸು ನಾಮದಲ್ಲಿ ಬೇಡಿದ್ದೆಲ್ಲವನ್ನು ಹೊಂದಿದ್ದೇವೆ ಜೀವದ ಪರಲೋಕದ ಪರಮ ತಂದೆಗೆ. ಆಮೇಲೆ ಪ್ರೈಸ್ ದಿ ಲಾರ್ಡ್.